ನನ್ನ ಲವರ್ಗಳು ಹಳೆ ಲವರೆಲ್ಲ ಬಂದು ಹೋಗ್ತಾರೆ. ಸರ್ ನಿಮ್ಗೆ ಏನಾದರೂ ನೆನಪಾದ್ರಾ? ತುಂಬ ಜನ ನೆನಪಾದ್ರು ಇಲ್ಲ ಹೇಳಕ್ಕೆ. ಓಕೆ, ನೀವು ಹೇಳಿದ್ರಿ ಸರ್ ಕಣ್ಸನ್ನೆ ಹುಡುಗಿ ಅಂತ, ಅಂದರೆ ರಾತ್ರೋರಾತ್ರಿ ಅವರು ನ್ಯಾಷನಲ್ ಸ್ಟಾರ್ ಆದರು ಆ ಕಣ್ಸನ್ನೆಯಿಂದ. ಆದರೆ ಅವರನ್ನು ನೀವು ಆ್ಯಕ್ಟಿಂಗ್ ತೆಗೆಸ್ಬೇಕು, ಇಡೀ ಸಿನಿಮಾ ಅಂದರೆ ವೀಕ್ಷಕರಿಗೆ ಅಪ್ರೋಚ್ ಮಾಡಬೇಕು, ಇದು ಒಂದು ದೊಡ್ಡ ಟಾಸ್ಕು. ಅವ್ರ ಜನಪ್ರಿಯತೆ ಒಂದು ಕಡೆ ಆದರೆ ಆ್ಯಕ್ಟಿಂಗ್ ತೆಗಿಸ್ಬೇಕು ಇನ್ನೊಂದು. ಅದು ಹೇಗೆ ಅನ್ನಿಸ್ತು ಸರ್? ಅದು ನಿರ್ದೇಶಕರ ಕೈನ ಕೆಲಸ, ನನ್ನ ಕೆಲಸ. ಬಟ್ ನೀವು ಅವಳು ವೆರಿ ಗುಡ್ ಸಿಂಗರ್ ಆಚೆ. ಅವಳು ಕನ್ನಡ ನಮ್ಮ ಪಿಕ್ಚರ್ ಹಾಡಿದ್ದಾಳೆ. ಸುಮ್ಮನೆ 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 ಇದ್ರೆ ಕುಮಾರಿ, ವೆರಿ ಗುಡ್ ಸಿಂಗರು. ಆಮೇಲೆ ಅವಳು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಇಲ್ಲ ಯಾರು ಮಾಡೋಕ್ಕಾಗಲ್ಲ, ಅದೃಷ್ಟಲ್ಲಿ ಟ್ಯಾಲೆಂಟ್ ಇದೆ. ಆಯ್ಕೆ ಮಾಡ್ಕೊಂಡು ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಮೇಲೆ ಆ ಕ್ಯಾರೆಕ್ಟರ್ ಕಟ್ಟು ಸೂಟಬಲ್ ಅವಳಿಗೆ. ಆ ಕ್ಯಾರೆಕ್ಟರ್ ಹೆಂಗಿರ್ತದೆ, ಒಂದು ಅಷ್ಟೇ ಸ್ಮೂತಾಗಿ ಹಂಗೆ ರಿವರ್ಸ್ ಆಗಬೇಕು, ರಮ್ಯಕೃಷ್ಣನ್ ಥರ. ವೆರಿ ಗುಡ್. ಆಮೇಲೆ ನಿರ್ದೇಶಕರಿಗೆ ಗೊತ್ತಿರ್ತಿ ಇಂಥ ಹುಡುಗಿ ಈ ಥರ ಪರ್ಫಾರ್ಮ್ ಮಾಡೋಕ್ಕೆ ಚೆನ್ನಾಗಿರ್ತಂತೆ. ಅದಕ್ಕೆ ಅವಳಿಗೆ ಆಯ್ಕೆ ಮಾಡಿಕೊಂಡೆ. ನಮ್ಮ ಕತೆಗೆ ತುಂಬ ಸೂಟ. ತಂದೆ ತಾಯಿ ಇವ್ರ ಫ್ಯಾಮಿಲಿ ಆ ಫ್ಯಾಮಿಲಿ ಎಲ್ಲ ಕತೆಗೆ ಬೇಕಾದಂಥ ಕಲಾವಿದರು ಆಯ್ಕೆ ಮಾಡಿದ್ದೀನಿ. ನೋಡಿದ್ರೆ ಖುಷಿಯಾಗುತ್ತೆ, ಪರ್ಫೆಕ್ಟ್ ಫ್ಯಾಮಿಲಿ ಅನಿಸುತ್ತೆ. ನಾನು ಸ್ಟಾರ್ ಕ್ಯಾಸ್ಟ್ ವಿಷಯದಲ್ಲಿ ತುಂಬ ಕಾಂಪ್ರಮೈಸ್ ಆಗೋಲ್ಲ. ನಾನು ರೇಟ್ ವಿಷಯದಲ್ಲಿ ಹೇಳ್ತೀನಿ, ಇಲ್ಲ ನೀವು ಕಮ್ಮಿ ಮಾಡಿ ಗೊತ್ತಾ ಮಾಡ್ತಾರೆ, ಯಾಕೆಂದರೆ ರೆಗ್ಯುಲರ್ ಪ್ರತಿ ಯಾರು ತೊಂದರೆ ಕೊಡೋದು. ನಾನು ಆ ವಿಷಯದಲ್ಲಿ ನನ್ನ ಸಿನಿಮಾದಲ್ಲಿ ತಾರಾಗಣ ಆ ಸಿನಿಮಾಗೆ ಏನು ಬೇಕು ಇಷ್ಟಪಡಿಗೆ ಅಚ್ಚುಕಟ್ಟಾಗಿದೆ, ಖುಷಿಯಾಗುತ್ತೆ ನೋಡಿದ್ರೆ. ಎಲ್ಲರೂ ನಿಜ ನಿಜ ಅನ್ನತ್ತಾರೆ, ಆ ಥರ ಇದೆ. ತಂದೆ ಪಾತ್ರ ನಮ್ಮ ಅಚ್ಯುತ, ಒಂದು ಕಡೆ ಇವರು ನಮ್ಮ ಸುಚೇಂದ್ರ ಪ್ರಸಾದ್, ಇವರೆಲ್ಲ ಆ ಸಿನಿಮಾ ಕತೆ ಹೊಂದ್ಕೊಂಡಿದ್ದಾರೆ. ಖುಷಿಯಾಗುತ್ತೆ. ಮಗ ತಂದೆ ಅಂದರೆ ಬಾಂಧವ್ಯ ಇದೆ, ಅಪ್ಪ ಮಗಳು ಬಾಂಧವ್ಯ ಇದೆ. ತನ್ನ ಮಗಳನ್ನ ಯಾವ ರೀತಿ ನೋಡ್ಕೋಬೇಕು, ಇವತ್ತು ಯಾವ ಹುಡುಗಿರ ಜೊತೆ ಹುಡುಗರ ಜೊತೆ ಮಾತಾಡೇನು, ಸಮಾಜ ನಮ್ಮನ್ನು ಯಾವ ಥರ ಮಾತಾಡ್ತಾರೆ ಹುಡುಗರ ಜೊತೆ, ಅದೆಲ್ಲ ಇರೋದ್ರಿಂದ 90s ಲವ್ ಸ್ಟೋರಿ ಅಲ್ವಾ, ಅದರಿಂದ ನನಗೆ ಎಲ್ಲ ಥರ ಪಾತ್ರಗಳು ಆಯ್ಕೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.